ಕಥೆ ಕುತೂಹಲದ ಮಂಗ ಮತ್ತು ಮುದ್ದಾದ ಕುನಿಗೆ ಸ್ನೇಹ. ಒಂದು ಹಸಿರು ಕಾಡಿನ ಹತ್ತಿರದ ಹಳ್ಳಿಯಲ್ಲಿ ಒಂದು ಮುದ್ದಾದ ಕುನಿಗೆ ಅಂದರೆ ಪಪ್ಪಿ ವಾಸಿಸುತ್ತಿತ್ತು. ಅದರ ಹೆಸರು ಚಿನ್ನು. ಚಿನ್ನು ತುಂಬಾ ಆಟಪಾಟಕ್ಕೆ ಇಷ್ಟಪಡುವುದು. ಒಂದು ದಿನ ಅದು ಕಾಡಿನ ಅಂಚಿನ ಕಡೆಗೆ ಓಡಾಡುತ್ತಾ ಹೋದಿತು. ಅಲ್ಲೇ ಮರದ ಮೇಲೆ ಕುಳಿತಿದ್ದ ಒಂದು ಮಂಗ ಇತ್ತು. ಅದರ ಹೆಸರು ಮಿಟ್ಟು. ಮಿಟ್ಟು ತುಂಬಾ ಕುತೂಹಲದ ಮಂಗ. ಚಿನ್ನು ಓಡಾಡುತ್ತಿರುವುದನ್ನು ನೋಡಿ ಅದು ಮರದಿಂದ ಕೆಳಗಿಳಿದು ಬಂತು. ಮೊದಲು ಚಿನ್ನು ಮಂಗವನ್ನು ನೋಡಿ ಸ್ವಲ್ಪ ಹೆದರಿತು. ಆದರೆ ಮಿಟ್ಟು ನಗುತ್ತಾ ಹೇಳಿತು, ನಾನು ನಿನ್ನ ಸ್ನೇಹಿತನಾಗಬೇಕೆಂದು ಬಯಸುತ್ತೇನೆ. ಚಿನ್ನು ಕೂಡ ಸಂತೋಷದಿಂದ ಬಾಲವನ್ನು ಅಲೆಯಿತು. ಆ ದಿನದಿಂದ ಇಬ್ಬರು ಉತ್ತಮ ಸ್ನೇಹಿತರಾದರು. ಅವರು ಪ್ರತಿದಿನ ಕಾಡಿನಲ್ಲಿ ಆಟ ಆಡುತ್ತಿದ್ದರು. ಮಿಟ್ಟು ಮರಕ್ಕೇರಿ ಹಣ್ಣುಗಳನ್ನು ಕಿತ್ತು ಚಿನ್ನಿಗೆ ಕೊಡುತ್ತಿತ್ತು. ಚಿನ್ನು ನೆಲದ ಮೇಲೆ ಓಡಾಡುತ್ತಾ ಮಿಟ್ಟಿಗೆ ಜೊತೆ ನೀಡುತ್ತಿತ್ತು. ಒಂದು ದಿನ ಚಿನ್ನು ಒಂದು ಗುಂಡಿಯಲ್ಲಿ ಸಿಲುಕಿಕೊಂಡಿತು. ಅದು ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ಚಿನ್ನು ಭಯದಿಂದ ಕೂಗಿತು. ಮಿಟ್ಟು ತಕ್ಷಣ ಮರದಿಂದ ಕೆಳಗಿಳಿದು ಹತ್ತಿರದ ಒಂದು ಉದ್ದವಾದ ಕೊಂಬೆಯನ್ನು ತೆಗೆದುಕೊಂಡು ಚಿನ್ನಿಗೆ ಕೊಟ್ಟಿತು. ಚಿನ್ನು ಅದನ್ನು ಹಿಡಿದು ಹೊರಗೆ ಬಂದಿತು. ಚಿನ್ನು ತುಂಬಾ ಸಂತೋಷದಿಂದ ಹೇಳಿತು, ಧನ್ಯವಾದಗಳು ಮಿಟ್ಟು, ನೀನು ನಿಜವಾದ ಸ್ನೇಹಿತ. ಮಿಟ್ಟು ನಗುತ್ತಾ ಹೇಳಿತು, ಸ್ನೇಹದಲ್ಲಿ ಸಹಾಯ ಮಾಡುವುದು ಮುಖ್ಯ. ಆ ದಿನದಿಂದ ಅವರ ಸ್ನೇಹ ಇನ್ನೂ ಗಟ್ಟಿಯಾಯಿತು. ಕಥೆಯ ನೀತಿ: ಸತ್ಯವಾದ ಸ್ನೇಹಿತರು ಸಂಕಷ್ಟದಲ್ಲಿ ಸಹಾಯ ಮಾಡುತ್ತಾರೆ.